ಹೇಳ್ತಾಳೆ, ನಮ್ಮಪ್ಪ ನಮ್ಮತ್ತಿ ನಮ್ಮವ್ವ ಏನ್ ಮಾಡ್ತಾರೆ, ಬ್ಯಾರೆ ಇಡ್ತಾರ ಅಂತ ಹೇಳ್ತಾರ. ಅವ ತಂದೆ ಆದವ ಏನ್ ಹೇಳ್ತಾರ, ಇಟ್ಟಾರ ಇಡಲೇಳು ಹೊಲಮಾನಿ ಕೊಡ್ತೇನೆ ಅಂತ ಹೇಳಿದಾಗ ತಾಯಿಯ ಮುಂದೆ ತನ್ನ ಅದೇ ಒಂದು ರೀತಿ ವ್ಯಕ್ತಪಡಿಸಿದಾಗ ಆಕೆ ಏನ್ ಹೇಳ್ತಾಳ, ಓಲೆ ಬುಗುಡಿಯನ್ನ ಕೊಡ್ತೇನೆ ಅಂತ ಹೇಳ್ತಾಳ. ಯಾವ ರೀತಿ ವ್ಯಕ್ತಪಡಿಸ್ಬೇಕು ಗೊತ್ತಾಗಲ್ಲ. ಕೊನೆಗೆ ಅಳ್ತಾ ತನ್ನ ಗೆಳತಿಯ ಮನೆಗೆ ಬರ್ತಾಳೆ. ಗೆಳತಿಯ ಮನೆಗೆ ಬಂದಾಗ ನನಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ಕೊನೆಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಸರಿ ಇಟ್ಟಾರ ಇಡಲೇಳು ಇಟ್ಟಾಗ ಇರಬೇಕು ಅಂತ ಹೇಳ್ತಾಳೆ. ಸಮಾಧಾನದ ಮಾತುಗಳನ್ನ ಕೇಳಿರ್ತಕ್ಕಂಥವಳು ಕೊನೆಗೆ ಬರ್ತಾಳೆ. ಬಂದಾಗ ಅಲ್ಲಿ ಏನಾಗತ್ತೆ, ಕೆರೆಗೆ ಹಾರವನ್ನು ಕೊಡ್ಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದೊಳಗ ಎಲ್ಲರೂ ಇದಕ್ಕೆ ಹೋಗ್ತಾರ. ಅಷ್ಟೊತ್ತಿಗೆ ಆಗಲೇ ಆಕೆಯ ಗಂಡನಿಗೆ ಏನಾಗ್ತಾ ಇದೆ ಅಂದ್ರೆ, ಕೆಟ್ಟ ಕನಸುಗಳು ಬೀಳ್ತಾ ಇರ್ತಾವ. ಕೆಟ್ಟ ಕನಸುಗಳು ಅವ ಹೇಳ್ತಾನೆ, ಸಲ್ಯಾಗ ಸುಟ್ಟಂಗಾಯ್ತು, ಕೂನು ಮುರಿದಂಗಾಯ್ತು, ಕಟ್ಟಿಸಿದ ಮಾಲೆಲ್ಲ ಥಟ್ಟನೆ ಬಿದ್ದಂಗಾಯ್ತು. ಈ ರೀತಿ ಆದಾಗ ಕೊನೆಗೆ ಏನೋ ಅವಘಡ ಘಟಿಸುತ್ತಂತ ಅವನು ವಾಪಸ್ ಬರ್ತಾನೆ. ಬರೋದ್ರಲ್ಲಿ ಏನಾಗ್ತಾ ಇದೆ, ಭಾಗೀರಥಿಯನ್ನು ಕರ್ಕೊಂಡು ಏನ್ ಮಾಡಿರ್ತಾರೆ, ಆ ಕೆರೆಗೆ ಪೂಜೆಯನ್ನು ಮಾಡ್ಲಿಕ್ಕೆ ಹೋಗಿರ್ತಾರೆ. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಪೂಜೆ ಎಲ್ಲ ಆಗುತ್ತೆ. ಇನ್ನೇನು ಮೇಲೆ ಬರಬೇಕು ಅಂತ ಹೇಳಿದಾಗ ಅವಾಗ ಅವ್ರ ಅತ್ತೆ ಏನ್ ಮಾಡ್ತಾಳೆ, ಬೆಳ್ಳಿ ಬಟ್ಟಲವನ್ನು ಅಲ್ಲಿಯೇ ಬಿಟ್ಟು ಬರ್ತಾಳೆ. ಬಿಟ್ಟು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾಳೆ, ಹೋಗಿ ಗಂಗವ್ವ ನೀ ಹೋಗ, ಗೌರವ್ವ ನೀ ಹೋಗ ಅಂತ ಹೇಳಿದಾಗ, ಗಂಗವ್ವ ನಾವಲ್ಲೇ ಗೌರವ್ವ ನಾವಲ್ಲೇ, ಹೋಗಲ್ಲ ನಾವು ಹೋಗಲ್ಲ ಅಂದಾಗ ಕೊನೆಗೆ ಭಾಗೀರಥಿ ನೀನಾರ ಹೋಗಂತಾಗ ಹೋಗ್ತಾಳೆ. ಹೋಗಿ ಇನ್ನೇನು ಬಟ್ಟಲವನ್ನ ತಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಒಮ್ಮಿಂದ ಮೇಲೆ ನೀರು ಉಕ್ಕಿ ಬರ್ತಾ ಇದೆ. ಒಂದ ಬಟ್ಲೆ ಇರೋದಕ್ಕ ತಾಯಿ ಪಾದ ತೊಳಿಸಾಳ ಗಂಗಿ, ಎರಡ ಬಟ್ಲೆ ಇರೋದಕ್ಕ ಮೊಣಕಾಲಿಗೆ ಬಂದಾಳ ಗಂಗಿ. ಈ ರೀತಿಯಾಗಿ ಆಗಿ ಕೊನೆಗೆ ಏನಾಗತ್ತ, ಭಾಗೀರಥಿ ಕೆರೆಗೆ ಹಾರವನ್ನ ಹಾಕ್ತಾ ಇದ್ದಾಳೆ. ನಮ್ಮ ಜನಪದ ಸಾಹಿತ್ಯದ ಇದರಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂದ್ರೆ, ಗದ್ಯ ರೂಪದಲ್ಲಿ ಬರ್ತಾ ಇದೆ, ಪದ್ಯ ರೂಪದಲ್ಲಿ ಬರ್ತಾ ಇದೆ. ಇದು ಏನಿದೆ ಅಂದ್ರೆ, ತ್ಯಾಗ ಅಂತಕ್ಕಂಥದ್ದು ದೊಡ್ಡದು ಅನ್ನೋದನ್ನ ನಮ್ಮ ಒಂದು ಸಾಹಿತ್ಯ ವ್ಯಕ್ತಪಡಿಸ್ತಾ ಇದೆ. ಇದನ್ನ ನೋಡಿದಾಗ ಜನಪದ ಸಾಹಿತ್ಯಕ್ಕೆ ಯಾವುದೇ ಓರೆಕೋರೆಗಳು ಬೇಕಾಗಿಲ್ಲ. ಅದು ತನ್ನದೇ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಇತ್ತೀಚೆಗೆ ನಮ್ಮ ಒಂದು ಪ್ರದೇಶದಲ್ಲಿ ಜನಪದ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಾವು ಕಿಲ್ಲದಾರ. ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂದ್ರೆ, ನಮ್ಮ ಭಾಗದಲ್ಲಿ ಇತ್ತೀಚೆಗೆ ನಮ್ಮ ಕಾರ್ಡಿಗೆ ಒಬ್ಬ ವಿದ್ಯಾರ್ಥಿ ಅಂದ್ರೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ನಮ್ಮ ದ್ಯಾಮೇಶ್ ಅಂತಕ್ಕಂಥವ, ಅವನು ಸೆಲೆಕ್ಟ್ ಆಗಿದ್ದಾನೆ. ಅದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಾವು ನೋಡ್ತಾ ಇದ್ದೀವಲ್ಲ ಸ್ಟುಡಿಯೋದಲ್ಲಿ ಅವನೆಲ್ಲ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದ. ನಿಜವಾಗಿ ಈ ಒಂದು ಹಾಡು ಅಂತಕ್ಕಂಥದ್ದು ಎಲ್ಲರ ಮನಸ್ಸನ್ನು ಸೂರಿಗೊಳ್ತಾ ಇದೆ. ಇತ್ತೀಚೆಗೆ ಈಗ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ನೋಡಬೇಕೆಂದ್ರೆ ಎಷ್ಟು ಚೆನ್ನಾಗಿ ಹಾಡ್ತಾನೆ. ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಆ ರೀತಿ ಅದ. ಆಧುನಿಕ ಸಾಹಿತ್ಯದ ಒಂದು ಸೋಗಿನಲ್ಲಿ ಜನಪದ ಸಾಹಿತ್ಯ ಇತ್ತೀಚೆಗೆ ಮರೆಯಾಗ್ತಾ ಇದ್ದಾವೆ. ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯ ಏನಪ್ಪಾ ಅಂದ್ರೆ, ಕನ್ನಡವನ್ನ ಉಳಿಸಿ ಬೆಳೆಸೋದು. ಯಾವ ಭಾಷೆಯನ್ನಾದ್ರೂ ಕಲೀರಿ, ಬೇಡ ಅಂತ ಹೇಳೋದಲ್ಲ, ಆದ್ರೆ ನಮ್ಮತನವನ್ನ ಬಿಟ್ಟುಕೊಡ್ಬೇಡ್ರಿ. ನೀವು ತಮಿಳ್ನಾಡಲ್ಲೆಲ್ಲ ಹೋಗ್ರಿ, ಬೇರೆ ಭಾಷೆ ಬಂದಾಗಿ ಕೂಡ ತಮ್ಮ ಭಾಷೆಯನ್ನ ಅವರು ತಮ್ಮ ಭಾಷೆಯಲ್ಲೇ ಅವ್ರು ವ್ಯವಹರಿಸ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗೆಲ್ಲ ಗೊತ್ತಿದೆ ಅನ್ನಂಗೆ ಏನ್ ಮಾಡ್ತೀವಿ, ಅದನ್ನ ಬಿಟ್ಟು ಆ ಭಾಷೆದಾಗ ವ್ಯವಹರಿಸ್ತೀವಿ. ಭಾಷೆಯನ್ನ ಬೆಳೆಸೋ ಒಂದು ಕಾರ್ಯ ಆಗ್ಬೇಕಾಗ್ಯದ. ನವೆಂಬರ್ ತಿಂಗಳಲ್ಲಿ